ನೀವು ಸ್ಕಿನ್ ಕೇರ್ ಮಾಡಿದ ಮೇಲೂ ನಿಮ್ಮ ಸ್ಕಿನ್ ಡಲ್ ಅಥವಾ ಡಿಹೈಡ್ರೇಟೆಡ್ ಅಥವಾ ಬ್ಲ್ಯಾಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಉಂಟಾ ನಿಮಗೆ, ಅಥವಾ ನೀವು ಒಂದು ಒಳ್ಳೆ ಪ್ರಾಡಕ್ಟ್ಸ್ ನ ಮೇಕಪ್ ಮಾಡ್ತೀರಿ ಅದು ಗ್ರೇಯಿಶ್ ಟರ್ನ್ ಆಗೋದು, ಅದು ಒಂಥರ ಡಲ್ ಕಾಣಿಸೋದು, ಪ್ಯಾಚಿ ಕಾಣಿಸೋದು, ಅದು ತುಂಬಾ ಪ್ರಾಬ್ಲಮ್ ನಿಮ್ಗೆ ಆಗ್ತಾ ಉಂಟಲ್ಲ. ಇನ್ನು ನೀವು ಒಳ್ಳೊಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಂದ ನೀವು ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಪ್ರಾಬ್ಲಮ್ ಏನೇ ಅದು ಸಾಲ್ವ್ ಆಗ್ತಾ ಇಲ್ಲ, ಇದೆಲ್ಲ ನೀವು ಫೇಸ್ ಮಾಡ್ತಾ ಇದ್ದೀರಲ್ಲ, ಹಾಗಾದ್ರೆ ನೀವು ಕರೆಕ್ಟ್ ಆಗಿರೋ ವಿಡಿಯೋಗೆ ಬಂದಿದ್ದೀರಾ. ಹಾಯ್ ಎವ್ರಿವನ್, ನಾನ್ ಅನನ್ಯ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಕ್ವಿಕ್ ಅಂಡ್ ಈಸಿ ಮೆಥಡ್, ಹೇಗೆ ನೀವು ಮನೆಯಲ್ಲೇ ನಿಮ್ಮ ಸ್ಕಿನ್ ಟೈಪ್ ನ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ. ಅದರಿಂದ ನೀವು ಒಳ್ಳೆ ಸ್ಕಿನ್ ಕೇರ್ ಮೇಂಟೈನ್ ಮಾಡಬಹುದು, ಒಳ್ಳೆ ಸ್ಕಿನ್ ಮೇಂಟೈನ್ ಮಾಡಬಹುದು, ಅಂಡ್ ಒಳ್ಳೊಳ್ಳೆ ಮೇಕಪ್ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ತಕ್ಕ ಹಾಗೆ ನೀವು ಚೂಸ್ ಮಾಡಬಹುದು. ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಫಸ್ಟಿಗೆ ನಿಮ್ಮ ಫೇಸ್ನ ಯಾವ್ದಾದ್ರು ಜೆಂಟಲ್ ಫೇಸ್ ವಾಶಿಂದ ವಾಶ್ ಮಾಡ್ಕೊಳ್ಳಿ, ಮತ್ತು ಡ್ರೈ ಮಾಡ್ಕೊಳ್ಳಿ ಒಂದು ಟವೆಲ್ ಹೆಲ್ಪಿಂದ, ಪ್ಯಾಡ್ ಡ್ರೈ. ಇದ್ರ ಮೇಲೆ ನೀವು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಅಥವಾ ಯಾವುದೇ ಕ್ರೀಮ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ಸೀರಮ್ ಜಸ್ಟ್ ಫೇಸ್ ವಾಶ್ ಮಾಡಿ ಹಾಗೇನೆ ಬಿಡಿ. 1 hour ಆದಮೇಲೆ ನೀವು ಈ ಟೆಸ್ಟ್ನ ಮಾಡ್ಬೋದು. ಇಲ್ಲಿ ನನ್ನ ಸ್ಕಿನ್ ನಿಮಗೆ ತುಂಬ ಅಂದರೆ ನಾರ್ಮಲಾಗಿ ಕಾಣಿಸ್ತದೆ, ಏನು ಡ್ರೈ ಇಲ್ಲ, ಆಯಿಲ್ ಇಲ್ಲ, ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಸ್ಕಿನ್ನಾಗೇ ಕಾಣಿಸ್ತದೆ ಸ್ಟಾರ್ಟಿಂಗಲ್ಲಿ. 1 hour ಆದಮೇಲೆ ನಿಮ್ಮ ಸ್ಕಿನ್ನ ಅಬ್ಸರ್ವ್ ಮಾಡಿ, ಫೋರ್ ಹೆಡ್ಡಲ್ಲಿ, ನೋಸ್ ಏರಿಯಾ, ಚಿನ್ ಏರಿಯಾ, ಟಿ ಝೋನ್ ಬೇಸಿಕಲಿ, ಆಗ ನಿಮಗೆ ಸ್ಕಿನ್ ಟೈಪ್ ಗೊತ್ತಾಗ್ತದೆ. ನಿಮ್ಮ ಫೇಸ್ ಏನಾದರೂ ಫೋರ್ ಹೆಡ್, ಚೀಕ್ಸಲ್ಲಿ ಎಲ್ಲ ಆಯಿಲಿನೆಸ್ ಇತ್ತಂದರೆ ಆಯಿಲಿ ಸ್ಕಿನ್ನಲ್ಲೇ ಬರ್ತದೆ. ಇಲ್ಲ ಸ್ವಲ್ಪ ಟೈಟ್ ಆಗಿ ಉಂಟು, ಹೀಗೆ ಮುಟ್ಟಿದ್ರೆ ತುಂಬ ರಫ್ ಅನ್ನಿಸ್ತಾ ಉಂಟು, ಎಳ್ದಿಟ್ಟಾಗೆ ಅನ್ನಿಸ್ತಾ ಉಂಟು, ಒಂಥರ ಫ್ಲೇಕಿನೆಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದ್ರೆ, ಪ್ಯಾಚಸ್ ಎಲ್ಲ ಕಾಣಿಸ್ತಾ ಇದ್ದರೆ ಆಗ ನಿಮ್ಮದು ಡ್ರೈ ಸ್ಕಿನ್ನಲ್ಲಿ ಬರ್ತದೆ. ನೆಕ್ಸ್ಟ್ ಏನೂ ಇಲ್ಲ, ಎಲ್ಲ ಹಾಗೇ ಉಂಟು, ಹೇಗಿತ್ತು ಹಾಗೇ ಉಂಟಂದರೆ ನಿಮ್ಮದು ನಾರ್ಮಲ್ ಸ್ಕಿನ್ ಟೈಪಲ್ಲಿ ಬರ್ತದೆ. ಇನ್ನು ಟಿ ಝೋನ್ ಮಾತ್ರ ಆಯಿಲಿ ಇತ್ತು ಅಂದರೆ ಫೋರ್ ಹೆಡ್, ಮೂಗು ಮೇಲೆ, ಮೂಗು ಸುತ್ತಮುತ್ತ, ಚಿನ್ ಏರಿಯಾ ಎಲ್ಲ ಆಯಿಲಿನೆಸ್ ಇದ್ದರೆ ಆಗ ನಿಮ್ಮದು ಕಾಂಬಿನೇಷನ್ ಸ್ಕಿನ್ನಲ್ಲಿ ಬರ್ತದೆ. ಕಾಂಬಿನೇಷನಲ್ಲಿ ಇನ್ನೊಂದು ಟೈಪ್ ಹೇಳಿದರೆ ಟಿ ಝೋನ್ ಆಯಿಲಿ ಇರ್ತದೆ, ಕೆನ್ನೆ ಎಲ್ಲ ಸ್ವಲ್ಪ ಡ್ರೈ ಇರ್ತದೆ, ಈ ಥರನೂ ಕಾಂಬಿನೇಷನ್ ಬರ್ತದೆ, ಹೇಗಾದರೂ ಇರ್ಬೋದು. ಇನ್ನು ಇಲ್ಲಿ ನನ್ನ ಸ್ಕಿನ್ ನೋಡೋದಾದರೆ ಸೈಡಲ್ಲೆಲ್ಲ ನನಗೆ ನಾರ್ಮಲ್ ಇರ್ತದೆ, ಆಯಿಲಿನೆಸ್ ಇರೋದಿಲ್ಲ ಚೀಕ್ಸಲ್ಲಿ, ಅಥವಾ ತುಂಬ ಡ್ರೈ ಇರೋದಿಲ್ಲ, ನಾರ್ಮಲ್ ಇರ್ತದೆ. ಟಿ ಝೋನ್ ಮಾತ್ರ ಆಯಿಲಿ ಇರ್ತದೆ, ಹಾಗಾಗಿ ನಂದು ಕಾಂಬಿನೇಷನ್ ಸ್ಕಿನ್ನಲ್ಲಿ ಬರ್ತದೆ. ಈಗ ಇಷ್ಟೆಲ್ಲ ಟೆಸ್ಟ್ ನೀವು ಮಾಡಿದ ಮೇಲೆ ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಅಂತ ಇದ್ದರೆ ಏನು ಮಾಡ್ಬೋದು, ಟಿಶ್ಯೂ ಪೇಪರ್ ಟೆಸ್ಟ್ ಅಂತ ಮಾಡ್ಬೋದು, ಅಥವಾ ಬ್ಲಾಟಿಂಗ್ ಪೇಪರ್ ಅಂತ ಬರ್ತದೆ. ನಾನು ಅದನ್ನು ಯಾವತ್ತೂ ಯೂಸ್ ಮಾಡಲಿಲ್ಲ, ಬಟ್ ಅದು ಟಿಶ್ಯೂ ಪೇಪರ್ಗಿಂತ ತುಂಬ ಎಫೆಕ್ಟಿವ್ ಆಗಿ ಆಯಿಲಿನೆಸ್ನ ಅಬ್ಸಾರ್ಬ್ ಮಾಡ್ಕೊಳ್ತದೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆ ಶೀಟ್ ಅಥವಾ ನೀವು ಟಿಶ್ಯೂ ಪೇಪರಿಂದ ಟೆಸ್ಟ್ ಮಾಡ್ಬೋದು. ಒಂದು ಕ್ಲೀನ್ ಟಿಶ್ಯೂ ಪೇಪರ್ ತಗೊಳ್ಳಿ. ಸೇಮ್ ಈಗ ನೀವೇನು ಮಾಡಿದ್ರಿ ಅಲ್ಲ, ನಿಮ್ಮ ಕೈಯಲ್ಲಿ ಅದು ಗೊತ್ತಾಗಲಿಲ್ಲ ಹೇಳಿದ್ರೆ ನೀವು ಜಸ್ಟ್ ಟಿಶ್ಯೂ ಪೇಪರ್ನ ಟ್ಯಾಪ್ ಮಾಡಿ. ನಿಮ್ಮ ಸ್ಕಿನ್ ಏನಾದರೂ ಆಯಿಲಿ ಅಂತ ಅನ್ಸಿದ್ರೆ ಆಯಿಲಿ ಸ್ಕಿನ್, ಸೇಮ್ ಏನು ನಾನು ಹೇಳಿದೆ ಡೀಟೇಲ್ಸ್, ಯಾವ್ಯಾವ ಸ್ಕಿನ್ ಟೈಪ್ಗೆ ಏನೇನು ಅಂತ ಸಿಂಪ್ಟಮ್ಸ್, ಅದನ್ನ ನೀವು ಚೆಕ್ ಮಾಡ್ಬೋದು. ಅಲ್ಲಿ ನೀವು ಡಬಲ್ ಶೋರ್ ಆಗ್ತೀರಿ ಅಲ್ವಾ. ಅದರಲ್ಲಿ ಇನ್ ಕೇಸ್ ಒಂದು ಸ್ವಲ್ಪ ಡೌಟ್ ಉಳಿದಿದ್ರು ನಿಮ್ಗೆ ಇದರಲ್ಲಿ ಕ್ಲಿಯರ್ ಆಗ್ತದೆ. ಸೊ ಫೈನಲಿ ನಿಮ್ಗೆ ನಿಮ್ಮ ಸ್ಕಿನ್ ಟೈಪ್ ಒಂದ್ಸತಿ ಗೊತ್ತಾದ್ಮೇಲೆ ನಿಮ್ಗೆ ಅದ್ರ ಮೇಲೆ ಸ್ಕಿನ್ ಕೇರ್ ಮಾಡೋದು, ಮೇಕಪ್ ಮಾಡೋದು ತುಂಬಾ ಈಸಿ ಆಗೋಗ್ತದೆ. ಯಾಕೆ ಹೇಳಿದ್ರೆ, ನಾವು ಕರೆಕ್ಟಾಗಿ ಸ್ಕಿನ್ ಕೇರ್ ಮಾಡಲಿಲ್ಲ ಹೇಳಿದ್ರೆ ಅದ್ರ ಮೇಲೆ ನೀವೇನೇ ಅಪ್ಲೈ ಮಾಡಿ ಅದು ನಿಮ್ಗೆ ಚಂದ ಕಾಣೋದಿಲ್ಲ, ಸಿಂಪಲ್. ಮತ್ತೆ ನೀವೇನ್ ಸ್ಕಿನ್ ಕೇರ್ ಮಾಡ್ತೀರಲ್ಲ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಿ, ಅದು ನಿಮ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗ್ಬೇಕು ಹೇಳಿದ್ರೆ ಅದು ನಿಮ್ ಸ್ಕಿನ್ ಟೈಪಿಗೆ ಸೂಟೇಬಲ್ ಆಗಿರ್ಬೇಕು. ವೆರಿ ಸಿಂಪಲ್. ಸೊ ಎಲ್ಲಿ ಅದು ಸೂಟೇಬಲ್ ಆಗಿರೋದಿಲ್ಲ ನೋಡಿ, ಆಗ ನಿಮ್ಗೆ ಅದು ವರ್ಸ್ಟ್ ಎಫೆಕ್ಟ್ ಕೊಡ್ಬೋದು. ನಿಮ್ಗೆ ಒಂದು ಏನು ಈಗ ಅನ್ಕೊಳ್ಳಿ, ನೀವೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಿರಿ, ಒಳ್ಳೆ ಹಣ ಕೊಟ್ಟು ಒಳ್ಳೆ ಒಂದು ಫೀಡ್ಬ್ಯಾಕ್ ರಿವ್ಯೂಸ್ ಇರುವಂತ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಿರಿ, ಬಟ್ ಯಾಕೆ ನಿಮ್ಗದು ಕೆಲಸ ಮಾಡ್ತಲ್ಲ ಹೇಳಿದ್ರೆ ನಿಮ್ಮ ಸ್ಕಿನ್ ಟೈಪ್ ರಾಂಗ್ ಇರ್ತದೆ. ನೀವು ಡ್ರೈ ಸ್ಕಿನ್ ಇಟ್ಕೊಂಡು ಆಯಿಲಿ ಸ್ಕಿನ್ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದ್ರೆ ಹೇಗೆ ವರ್ಕ್ ಆಗ್ತದೆ, ನಿಮ್ಗೆ ಇನ್ನೂ ಅದು ವರ್ಸ್ ಆಗ್ತದೆ. ಡ್ರೈ ಸ್ಕಿನ್ಗೆ ಏನ್ ಬೇಕು, ಡ್ರೈ ಸ್ಕಿನ್ಗೆ ಬೇಕಾದ್ದೇನು ತುಂಬಾ ಮಾಯಿಶ್ಚರೈಸಿಂಗ್ ಎಫೆಕ್ಟ್ಸ್ ಇರುವಂತ ಒಂದು ಕ್ರೀಮ್, ಬಟ್ ಆಯಿಲ್ ಸ್ಕಿನ್ ಅವ್ರಿಗೆ ಏನ್ ಬೇಕು, ಹೈಡ್ರೇಷನ್ ಬೇಕು, ಬಟ್ ಆಯಿಲಿನೆಸ್, ಗ್ರೀಸಿನೆಸ್ ಇರಬಾರ್ದು. ಇದು ಡೆಡ್ ಆಪೋಸಿಟ್ ಅಲ್ವಾ. ಈ ಸ್ಕಿನ್ ಅವರಿಗೆ ಆ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದ್ರೆ ಅಫ್ಕೋರ್ಸ್ ಅದು ನಿಮ್ಗೆ ಉಲ್ಟಾ ಎಫೆಕ್ಟ್ಸ್ ಕೊಡ್ತದೆ. ಹಾಗಾಗಿ ಒಂದ್ಸತಿ ನೀವು ಕರೆಕ್ಟ್ ಆಗಿ ನಿಮ್ಮ ಸ್ಕಿನ್ ಕೇರ್ನ ನೀವು ತಿಳ್ಕೊಂಡ್ರೆ, ಇನ್ನು ಮೇಕಪ್ ಪ್ರಾಡಕ್ಟ್ಸ್ ಅದ್ರ ಮೇಲೆ ಕೆಲವರಿಗೆ ತುಂಬಾ ಕಂಪ್ಲೇಂಟ್ಸ್ ಇರ್ತದೆ ನೋಡಿ, ಮೇಕಪ್ ಹಾಕಿದ್ಮೇಲೆ ಸ್ಕಿನ್ ಡಲ್ ಕಾಣಿಸ್ತದೆ, ಬ್ಲ್ಯಾಕ್ ಕಾಣಿಸ್ತದೆ, ಅಥವಾ ಫ್ಲೇಕಿ ಅನ್ನಿಸ್ತದೆ. ಇದೆಲ್ಲ ಇದೇ ರೀಸನ್ಗೆ. ಫಸ್ಟ್ ಆಫ್ ಆಲ್ ಸ್ಕಿನ್ ಟೈಪ್ ಗೊತ್ತಿಲ್ದಿರೋವಾಗ ನೀವು ಎಷ್ಟೇ ಒಳ್ಳೆ ಫೌಂಡೇಶನ್, ಕ್ರೀಮ್ಸ್ ಅಥವಾ ಕನ್ಸೀಲರ್ಸ್, ವಾಟ್ ಎವರ್ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದ್ರು ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತಿಲ್ಲ. ಹಾಗಾಗಿ ನೀವು ಹತಾಶರಾಗಿರ್ತೀರಿ, ಎಷ್ಟು ಯೂಸ್ ಮಾಡಿದ್ದೇನೆ, ಎಷ್ಟು ಒಳ್ಳೆ ಪ್ರಾಡಕ್ಟ್ಸ್ ತಗೊಂಡಿದ್ದೆ, ನನಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತೀರಿ. ಅದೇ ಕಾರಣಕ್ಕೆ. ಸೊ ನೋಯಿಂಗ್ ಯುವರ್ ಸ್ಕಿನ್ ಟೈಪ್ ಇಸ್ ದ
ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಇನ್ನು ಕೆಲವರಿಗೆ ಏನ್ ಪ್ರಾಡಕ್ಟ್ ಸೂಟ್ ಆಗ್ತದೆ ನಮಗೆ ಗೊತ್ತಾಗೋದಿಲ್ಲ ಅಂತ ಇರ್ಬೋದು. ನಾನಿಲ್ಲಿ ಒಂದು ರಫ್ ಸಜೆಷನ್ ಕೊಡ್ತೇನೆ. ಯಾಕೆ ರಫ್ ಹೇಳ್ತಾ ಇದ್ದೇನೆ ಹೇಳಿದ್ರೆ, ನಾನು ಇದನ್ನ ರಿಸರ್ಚ್ ಮಾಡಿನೇ ಇಲ್ಲಿ ತೋರಿಸ್ತಿರೋದು. ಬಟ್ ಸ್ಟಿಲ್ ನಿಮ್ಗೆ ಕನ್ಸರ್ನ್ ಇರ್ತದೆ. ಈಗ ಡ್ರೈ ಸ್ಕಿನ್ ಹೇಳಿದ್ರೆ ನಿಮ್ಗೆ ಬರೀ ಏನು ಡ್ರೈನೆಸ್ ಮಾತ್ರ ಪ್ರಾಬ್ಲಮ್ ಅಲ್ಲದೆ ಇರ್ಬೋದು, ನಿಮಗೆ ಫ್ಲೇಕಿನೆಸ್ ಇರ್ಬೋದು ಅಥವಾ ರೆಡ್ನೆಸ್ ಇರ್ಬೋದು. ಹೀಗಿರುವಾಗ ನೀವು ಬರೀ ಒಂದು ಕಾರಣಕ್ಕೆ ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಸಾಕಾಗುದಿಲ್ಲ. ನನ್ಗೆ ಆ ಕಾರಣಗಳು ಗೊತ್ತಿಲ್ಲ, ನಿಮ್ ಕಾರಣಗಳು ನಿಮಗ್ ಗೊತ್ತು. ಅದಕ್ಕೆ ನಾನು ಪ್ರತಿ ಸಲ ಹೇಳ್ತೇನೆ, ನೀವು ರಿಸರ್ಚ್ ಮಾಡಿ, ನಿಮ್ಮ ಸ್ಕಿನ್ ಬಗ್ಗೆ ನೀವು ತಿಳ್ಕೊಳ್ಳಿ. ಒಂದ್ಸತಿ ಸ್ಕಿನ್ ಕೇರ್ ಕಂಡು ಹಿಡಿದ ಮೇಲೆ ನಿಮ್ಗೆ ಆ ಪ್ರಾಬ್ಲಮ್ಸ್ ಗೊತ್ತಿರ್ತದೆ. ನನಗೆ ರೆಡ್ನೆಸ್ ಉಂಟು, ಡ್ರೈ ಸ್ಕಿನ್ ಅಲ್ಲಿ ನನಗೆ ಪ್ಯಾಚಸ್ ಉಂಟು, ನನಗೆ ಫ್ಲೇಕಿನೆಸ್ ಉಂಟು, ಅಥವಾ ಆಯಿಲಿ ಸ್ಕಿನ್ಗೆ ಬಂದ್ರೆ ನನಗೆ ಜಾಸ್ತಿ ಆಕ್ನೆಗಳಾಗ್ತದೆ. ಈಗ ಆಯಿಲಿ ಸ್ಕಿನ್ ಎಲ್ರಿಗೂ ಆಕ್ನೆ ಆಗ್ಬೇಕು ಅಂತ ಇಲ್ಲ, ಪ್ರೋನ್ ಟು ಆಕ್ನೆ, ಬಟ್ ಆಕ್ನೆ ಆಗ್ಲೇಬೇಕಂತ ಇಲ್ಲ. ಕೆಲವರಿಗೆ ಆಕ್ನೆ ಇರಬಹುದು, ಕೆಲವರಿಗೆ ಇಲ್ಲದೆ ಇರಬಹುದು, ಕೆಲವರಿಗೆ ಬರೀ ಆಯಿಲಿನೆಸ್ ಮಾತ್ರ ಪ್ರಾಬ್ಲಮ್ ಇರಬಹುದು. ಹಾಗಾಗಿ ನೀವು ಏನ್ ಮಾಡಿ ಹೇಳಿದ್ರೆ, ನಿಮ್ಮ ಪ್ರಾಬ್ಲಮ್ ನ ನೀವು ಅಲ್ಲಿ ಸರ್ಚ್ ಮಾಡಿ, ಆಗ ನಿಮ್ಗೆ ಬೆಸ್ಟ್ ಸೂಟೇಬಲ್ ಪ್ರಾಡಕ್ಟ್ ಸಿಗ್ತದೆ. ಒಂದ್ಸ ಬಂದ್ಮೇಲೆ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ನೀವು ಅದನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಅದು ಸೂಟ್ ಆದ್ರೆ ಮಾತ್ರ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ಸುತ್ತೆ ಅವ್ರಿಗೆ ಕೊಡಿ. ನೀವು ಅದನ್ನ ಅಟ್ ಎನಿ ಕಾಸ್ಟ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಇದರಿಂದ ಮತ್ತೆ ಬೇರೆ ಎಫೆಕ್ಟ್ಸ್ ಜಾಸ್ತಿ ಇರ್ತದೆ. ಇಲ್ಲಿ ನಾನು ಕೆಲವು ಸಜೆಷನ್ಸ್ ಏನ್ ಹೇಳಿದೆ ಅದನ್ನ ಸ್ಲೈಡಿಂಗ್ ಮೂಲಕ ತೋರಿಸ್ತಾ ಹೋಗ್ತೇನೆ. ಅಂದ್ರೆ ಒಂದೊಂದು ಸ್ಕಿನ್ ಟೈಪ್ ಅವರಿಗೆ ಯಾವ್ದಾವ್ದು ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಬಹುದು ಅಂತ. ಕೆಲವಿಲ್ಲಿ ಸಿಮಿಲರ್ ಉಂಟು, ಕೆಲವಿಲ್ಲಿ ಬೇರೆ ಬೇರೆ ಉಂಟು. ಇನ್ನು ಕಾಂಬಿನೇಷನ್ ಮತ್ತು ಆಯಿಲಿ ಸ್ಕಿನ್ ಅವರಿಗೆ ಸಾಧಾರಣ ಆಲ್ಮೋಸ್ಟ್ ಒಂದೇ ತರಾನೇ ಬರ್ತದೆ. ಪ್ರಾಬ್ಲಮ್ಸ್ ಅಲ್ಲ, ಪ್ರಾಡಕ್ಟ್ಸ್ ಒಂದೇ ತರಾನೇ ಇರ್ತದೆ. ಅದನ್ನು ನಾನು ಹೇಳ್ತೇನೆ. ಓಕೆ, ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅವರಿಗೆ ಬೆಸ್ಟ್ ಪ್ರಾಡಕ್ಟ್ಸ್ ಹೇಳಿದ್ರೆ ನಾನ್ ಕೊಮೋಡಜೆನಿಕ್ ಪ್ರಾಡಕ್ಟ್, ಅಂದ್ರೆ ನಿಮ್ಮ ಪೋರ್ನ ಕ್ಲಾಗ್ ಮಾಡದಂತ ಪ್ರಾಡಕ್ಟ್ಸ್ ಗಳನ್ನ ನಾನ್ ಕೊಮೋಡಜೆನಿಕ್ ಅಂತ ಹೇಳ್ತೇವೆ. ಅಂದ್ರೆ ನಿಮ್ಮ ಸ್ಕಿನ್ಗೆ ಅದು ಜಾಸ್ತಿ ಹೆವಿ ಇರಬಾರ್ದು. ಲೈಟ್ ವೆಯ್ಟ್ ಪ್ರಾಡಕ್ಟ್ಸ್ ಏನಿರ್ತದಲ್ಲ ಅಂಥದ್ದು, ನಾನ್ ಗ್ರೀಸಿ, ನಾನ್ ಆಯಿಲಿ ಇದೆಲ್ಲಾನು ಬರ್ತದೆ. ಲೈಟ್ ವೆಯ್ಟ್ ಮತ್ತೆ ಫ್ರೇಗ್ರೆನ್ಸ್ ಫ್ರೀ, ಇದೂ ಇಂಪಾರ್ಟೆಂಟ್ ಆಗ್ತದೆ. ಕೆಲವರಿಗೆ ಫ್ರೇಗ್ರೆನ್ಸ್ ಅಲರ್ಜಿಸ್ ಇರಬಹುದು. ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಈ ಸ್ಲೈಡ್ ಅಲ್ಲಿ ನಾವೇನ್ ನೋಡ್ತೇವೆ ಹೇಳಿದ್ರೆ, ಫೇಸ್ ವಾಶ್, ಸೀರಮ್, ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್, ಒಂದು ಬೇಸಿಕ್ ಸಿಂಪಲ್ ರೂಟೀನ್. ನಿಮ್ಗೆ ಸಿರಮ್ ಬೇಡಾದ್ರೂ ನೀವು ಸ್ಕಿಪ್ ಮಾಡಬಹುದು, ಬಟ್ ಫೇಸ್ ವಾಶ್, ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಆಯಿಲ್ ಸ್ಕಿನ್ಗೆ ಯಾವ ಪ್ರಾಡಕ್ಟ್ಸ್ ಅಂತ ನೋಡುವ. ಫೇಸ್ ವಾಶ್ ಡಿಕನ್ಸ್ಟ್ರಕ್ಟ್, ಸೆರಾವೆ ಮತ್ತು ಸೆಟಾಫಿಲ್ ಅವ್ರದ್ದು 3 ಆಪ್ಷನ್ ಉಂಟು ನಿಮಗೆ. ಹಾಗೆ ಸೀರಮ್ ಮಿನಿಮಲಿಸ್ಟಿಂದ, ಹಾಗೆ ಡರ್ಮಾಕೋಯಿಂದ, ಡಾಟ್ ಅಂಡ್ ಕೀಯಿಂದ ಉಂಟು. ಇದರಲ್ಲಿ ಯಾವ್ದಾದ್ರು ನೀವು ಪರ್ಚೇಸ್ ಮಾಡ್ಬೋದು. ಮಾಯಿಶ್ಚರೈಸರ್ಗೆ ಡಿಕನ್ಸ್ಟ್ರಕ್ಟ್, ಮಿನಿಮಲಿಸ್ಟ್, ಡಾಟ್ ಅಂಡ್ ಕೀ 3 ಆಪ್ಷನ್ ಉಂಟು. ಸನ್ಸ್ಕ್ರೀನ್ ರೀ ಈಕ್ವಲ್ ಮತ್ತು ಡರ್ಮಾಕೋ ಮತ್ತು ಫಿಕ್ಸ್ ಡರ್ಮಾ ಅವ್ರದ್ದು. ನೆಕ್ಸ್ಟ್ ನೋಡುವ ಕಾಂಬಿನೇಷನ್ ಸ್ಕಿನ್ಗೆ. ಇಲ್ಲಿ ಫೇಸ್ ವಾಶ್, ಸೀರಮ್, ಸನ್ಸ್ಕ್ರೀನ್ ಸೇಮ್ ಇರ್ತದೆ. ಮಾಯಿಶ್ಚರೈಸರ್ಗೆ ಒಂದು 3 ಆಪ್ಷನ್ ಉಂಟು. ನ್ಯೂಟ್ರಿಜಿನಾ, ಸೆಟಾಫಿಲ್, ಡರ್ಮಾಕೋ, ಪಾಂಡ್ಸ್. ನೆಕ್ಸ್ಟ್ ಡ್ರೈ ಸ್ಕಿನ್ಗೆ ಸೆರಾವೆ, ಡಾಟ್ ಅಂಡ್ ಕೀ ಸಿಂಪಲ್ ಫೇಸ್ ವಾಶ್. ಇಲ್ಲೆಲ್ಲ ಮಾಯಿಶ್ಚರೈಸಿಂಗ್ ಪ್ರಾಡಕ್ಟ್ಸ್ ಜಾಸ್ತಿಯಾಗಿ ಇರ್ತದೆ, ಸೊ ಅದನ್ನು ನೀವು ಮೇಯ್ನ್ ಆಗಿ ಇಟ್ಕೋಬೇಕು ಕನ್ಸರ್ನ್. ಸೀರಮ್ಗೆ ಮಿನಿಮಲಿಸ್ಟ್, ಆರ್ಡಿನರಿ ಮತ್ತು ಡಾಟ್ ಅಂಡ್ ಕೀಯಿಂದ ಉಂಟು. ನೆಕ್ಸ್ಟ್ ಮಾಯಿಶ್ಚರೈಸರ್ ಸೆಟಾಫಿಲ್, ಸೆರಾವೆ, ಡರ್ಮಾಕೋದಿಂದ ಉಂಟು. ಮತ್ತು ಸನ್ಸ್ಕ್ರೀನ್ಗೆ ಡರ್ಮಾಕೋ, ಫಿಕ್ಸ್ ಡರ್ಮಾ, ಪ್ಲಮ್ಮಿಂದ ಉಂಟು. ಇದೆಲ್ಲ ಮಾಯಿಶ್ಚರೈಸಿಂಗ್ ಪ್ರಾಡಕ್ಟ್ಸೇ. ನೆಕ್ಸ್ಟ್ ನಾರ್ಮಲ್ ಸ್ಕಿನ್ ಟೈಪ್ಗೆ ಇಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ ತಗೊಳ್ಬೋದು. ಇಲ್ಲಿರುವಂಥದ್ದು ಸಿಂಪಲ್ ಮತ್ತು ಸೆಟಾಫಿಲಿಂದ ಫೇಸ್ ವಾಶ್. ಸೀರಮ್ಗೆ ಮಿನಿಮಲಿಸ್ಟ್, ಪ್ಲಮ್ ಮತ್ತು ಡರ್ಮಾಕೋದಿಂದ ರೆಟಿನಾಲ್ ಸೀರಮ್ ಉಂಟು. ಇದು ನಿಮಗೆ ಸ್ಕಿನ್ ಇಶ್ಯೂಸ್ ಇದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೈಟಲ್ಲಿ ಮಾತ್ರ ಯೂಸ್ ಮಾಡಬೇಕು ರೆಟಿನಾಲ್ ಸೀರಮ್. ಮಾಯಿಶ್ಚರೈಸರ್ಗೆ ಪಾಂಡ್ಸಿಂದ, ನ್ಯೂಟ್ರಿಜಿನಾದಿಂದ, ಸೆಟಾಫಿಲಿಂದ. ಇನ್ನು ಸನ್ಸ್ಕ್ರೀನ್ ಡರ್ಮಾಕೋದಿಂದ, ಮಿನಿಮಲಿಸ್ಟಿಂದ, ಡಾಟ್ ಇನ್ ಕೀ ಮತ್ತು ಸಿರಾಮೈಡ್, ಡಾಕ್ಟರ್ ಶೀತ್ಸ್ ಅವ್ರದ್ದು. ಫೈನಲಿ ನಾವು ನಮ್ಮ ವಿಡಿಯೋ ಕನ್ಕ್ಲೂಷನ್ ಬಂದಿದ್ದೇವೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತಲ್ಲ? ಖಂಡಿತ ಆಗಿರ್ತದೆ. ಮತ್ತೆ ಯಾಕೆ ಲೈಕ್ ಮಾಡ್ತಾ ಇಲ್ಲ, ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ಕಾಂಟೆಂಟ್ಸ್ ನಾನು ನಿಮಗೆ ತರ್ತಾನೆ ಇರ್ತೇನೆ. ಒಂಥರ ಹೆಲ್ಪ್ಫುಲ್, ನಿಮಗೆ ಇನ್ಫಾರ್ಮೇಟಿವ್, ಏನೋ ಒಂದು ಹೇಳ್ತಿದ್ದಾಳೆ, ಏನೋ ಒಂದು ಆಗ್ತಾ ಇದೆ ಆ ಥರ ಅಲ್ಲ. ಒಳ್ಳೆ ಕಾಂಟೆಂಟ್ ಇರುವಂತಹ, ಒಳ್ಳೆ ಇನ್ಫಾರ್ಮೇಶನ್ ಇರುವಂತಹ, ಒಳ್ಳೆ ಹೆಲ್ಪ್ಫುಲ್ ಆದಂತಹ ವಿಡಿಯೋಗಳನ್ನೇ ನಾನು ತರ್ತಾ ಇರ್ತೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಸ್ಕಿಪ್ ಮಾಡಬಾರ್ದು ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತು, ಪ್ಲೀಸ್ ಲೈಕ್ ಮಾಡಿ. ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಯಾರಿರ್ತಾರೆ, ಫ್ಯಾಮಿಲಿ, ಕಸಿನ್ಸ್, ನಿಮ್ದು ಕಲೀಗ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತೆ ಕಾಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಇದ್ರ ಮೇಲೇನೂ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಮಾಡ್ಬೋದು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರೆ, ನಿಮ್ಗೆ ತುಂಬಾ ಸ್ಕಿನ್ ಕಂಡೀಷನ್ಸ್ ಉಂಟು, ಅದನ್ನ ನೀವೇ ಟ್ರೀಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಒಳ್ಳೆ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಡರ್ಮಟಾಲಜಿಸ್ಟ್ ಅಂದ್ರೆ ಚರ್ಮ ರೋಗ ಚಿಕಿತ್ಸಕರು, ಅಂದ್ರೆ ಸ್ಕಿನ್ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅವ್ರನ್ನ ನೀವು ಕನ್ಸಲ್ಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಗೆ ಅವ್ರಿಗಿಂತ ಬೆಸ್ಟ್ ಯಾರಿಲ್ಲ.
ಯಾರ್ದು ಇವ್ರದ್ದು ಸಜೆಷನ್ಸ್ ಜಾಸ್ತಿ ನಂಬ್ಲಿಕ್ಕೆ ಹೋಗದೆ ನೀವು ನಾರ್ಮಲ್ ಆಗಿತ್ತು ನಿಮ್ಮ ಸ್ಕಿನ್ ಅಂದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೂಟೀನ ಫಾಲೋ ಮಾಡಬಹುದು. ರಿಯಲ್ ಪ್ರಾಬ್ಲಮ್ಸ್ ಇದ್ರೆ ನೀವು ಡರ್ಮ್ಯಾಟ್ ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.